ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಾಕಿ ಕಂತು 2,000 ಪ್ಲಸ್ 2,000 ರೂಪಾಯಿ ಹಣ ನಿಮ್ಮ ಅಕೌಂಟ್ಗೂ ಕೂಡ ಜಮೆ ಆಗಿರಬಹುದು. ಒಮ್ಮೆ ಬಾರಿ ನೀವು ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. ಇನ್ನು 2,000 ರೂಪಾಯಿ ಹಣ ನಿಮಗೆ ಯಾವಾಗ ಬರುತ್ತೆ? ಹೌದು, ಈಗ ದೊಡ್ಡ ಒಂದು ಸಿಹಿ ಸುದ್ದಿನೇ ಬಂದಿದೆ ಅಂತ ಹೇಳ್ಬಹುದು. ಇನ್ನು ಎರಡನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಅಮೆರಿಕ ಮತ್ತು ಇಸ್ರೇಲ್ ಮತ್ತು ಇರಾನ್ ಈ ಮೂರು ದೇಶ ನಡುವೆ ಉದ್ವಿಗ್ನತ ಪರಿಸ್ಥಿತಿ ಈಗ ಬಂದ್ ಆಗ್ತಾ ಇದೆ. ಕದನ ವಿರಾಮ ಘೋಷಣೆ ಆಗಿದೆ ವೀಕ್ಷಕರೇ. ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಂದ್ ಆಗುತ್ತಾ? ಹಾಗಾದ್ರೆ ಕಚ್ಚಾ ತೈಲ ಬೆಲೆ ಭರ್ಜರಿ ಇಳಿಕೆ ಕೂಡ ಆಗಿದೆ ವೀಕ್ಷಕರೇ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುತ್ತಾ ವೀಕ್ಷಕರೇ? ಈಗ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ. ಯಾಕಂದ್ರೆ ಅಮೆರಿಕ ಮತ್ತೆ ಇರಾನ್ ನಡುವೆ ಇದ್ದ ಉದ್ವಿಗ್ನತೆ ಯುದ್ಧ ಅಂತ್ಯವಾಗ್ತಾ ಇದೆ. ಅಂದ್ರೆ ಕದನ ವಿರಾಮ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಬಿಪಿಎಲ್ ಕಾರ್ಡ್ ಇರಲಿ, ಎಪಿಎಲ್ ಕಾರ್ಡ್ ಇರಲಿ, ನಿಮಗೂ ಕೂಡ ಬಂದಿದೆ ಭರ್ಜರಿ ಭರ್ಜರಿ ಸಿಹಿ ಸುದ್ದಿ ವೀಕ್ಷಕರೇ. ಪ್ರತಿಯೊಬ್ರು ಕೂಡ ಯಾರೆಲ್ಲ ಮನೆಯಲ್ಲಿ ರೇಷನ್ ಕಾರ್ಡ್ ಹೊಂದಿದ್ದೀರಿ ನೋಡಿ, ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎದಕ್ಕಂದ್ರೆ ಇಲ್ಲಿ ನೋಡಿ ವೀಕ್ಷಕರೇ, ಅನ್ನಭಾಗ್ಯ ಅಕ್ಕಿ ಜೊತೆಗೆ ಯಾವೆಲ್ಲ ವಸ್ತುಗಳನ್ನ ಕೊಡ್ತಾರೆ. ಇನ್ನು ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ. ಇನ್ನು ಬಂಗಾರ ಖರೀದಿ ಮಾಡೋರಿಗೆ ಇನ್ನು ಮುಂದೆ 2 ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಹಾಗಾದ್ರೆ ಬಂಗಾರದ ಬೆಲೆ ಏರಿಕೆ ಒಂದು ಕಡೆಗೆ, 2 ಹೊಸ ನಿಯಮ ಒಂದು ಕಡೆಗೆ, ಬೆಳ್ಳಿ ಬೆಲೆ ಕೂಡ ಭರ್ಜರಿ ಏರಿಕೆ, ಷೇರು ಮಾರುಕಟ್ಟೆ ಏರಿಕೆ, ಹೂಡಿಕೆದಾರರಿಗೆ ಭಾರಿ ಲಾಭ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಆಲ್ ಇನ್ ಒನ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೇವೆ. ಇನ್ನು ಮತ್ತೆ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಲು ಪ್ಲಾನ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಮತ್ತೊಂದು ಕಂತಿನ ಒಂದು ಸುತ್ತಿನ ಸಭೆ ಕೂಡ ನಡೆಯಲಿದೆ. ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತಾ? ಸಾರಿಗೆ ನೌಕರರು ಮತ್ತೆ ಮುಷ್ಕರ ಮಾಡಲಿದ್ದಾರಾ? ಯಾವ ದಿನಾಂಕದಂದು ಮುಷ್ಕರ ಮಾಡ್ತಾರೆ? ಊರಿಗೆ ಹೋಗೋರು, ಬಸ್ ಹತ್ತೋರು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಂತರ ಬಸ್ ಅನ್ನ ಹತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ದಾರರಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮಗೂ ಕೂಡ 29ನೇ ಕಂತು ಹಣ ಜಮೆ ಆಗಿದೆಯಾ? ಹೌದು ವೀಕ್ಷಕರೇ, ಮೊನ್ನೆ ತಾನೇ 28ನೇ ಕಂತು ಹಣ ಜಮೆ ಆಗಿದೆ. ಈಗ ಮತ್ತೆ 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ ಅಂತ ಕಮೆಂಟ್ಸ್ ಗಳು ಬರ್ತಾ ಇದ್ದಾವೆ. ಗೃಹಲಕ್ಷ್ಮಿಯರು ಕೂಡ ಇಲ್ಲಿ ಮೆಸೇಜ್ ಗಳನ್ನ ಮಾಡಿದ್ದಾರೆ, ಹಣ ಬಂದಿದೆ ಅಂತ. ತುಂಬಾ ಜನ ಇಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ, ಹಣ ಬರ್ತಾ ಇದೆ ಅಂತ. ವೀಕ್ಷಕರೇ, ಒಮ್ಮೆ ಬಾರಿ ನೀವು ಕೂಡ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಇಲ್ಲಿ ಒಂದು ಕಡೆಗೆ ಹೇಳ್ಬೇಕಂದ್ರೆ, ಸರ್ಕಾರ ಬಾಕಿ ಕಂತು ಹಣ ಬಿಡುಗಡೆ ಮಾಡಿದೆ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಎದಕ್ಕಂದ್ರೆ ಉಪಕದನ ವೇಳೆ ಗ್ಯಾರಂಟಿ ಹಣ ರಿಲೀಸ್ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ. ಅಂದ್ರೆ ಈಗ ಉಪ ಚುನಾವಣೆ ಭರಾಟೆ ನಡುವೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹಣವನ್ನ ಬಿಡುಗಡೆ ಮಾಡಿರೋ ಸಂಬಂಧ ಕೇಂದ್ರ ಚುನಾವಣಾ ಆಯೋಗ ಈಗ ನೋಟಿಸ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದೆಯಾ? ಈಗ ನೋಡಿ, ಅಧಿಕೃತವಾಗಿ ರಾಜ್ಯ ಸರ್ಕಾರ ಬಾಕಿ ಕಂತು ಹಣ ಬಿಡುಗಡೆ ಮಾಡಿದೆ ಎಂಬುದಕ್ಕೆ ಏನೂ ಕೂಡ ಘೋಷಣೆ ಬಂದಿಲ್ಲ. ಯಾವುದೇ ರೀತಿ ಒಂದು ಸಾಕ್ಷಿ ಕೂಡ ಇಲ್ಲ ವೀಕ್ಷಕರೇ. ಒಂದು ಕಡೆಗೆ ದಾವಣಗೆರೆ, ದಕ್ಷಿಣ ಬಾಗಲಕೋಟೆ ಉಪಚುನಾವಣೆ ಮಾದರಿ ನೀತಿ ಸಂಹಿತೆ ನಿಯಮಗಳ ಉಲ್ಲಂಘನೆ ಆಗಿರೋ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಕಾರ್ಯದರ್ಶಿಯವರು ಈಗಾಗಲೇ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಕೂಡ ಇಲ್ಲಿ ಬರೆದಿರುವಂತದ್ದು ವೀಕ್ಷಕರೇ. ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಟೀಕೆ ಮಾಡಿದವರು ಇಂದು ಚುನಾವಣೆಗಳಲ್ಲಿ ಅವುಗಳನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ಕೂಡ ಮಾಡಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲು ಬಿಜೆಪಿಯವರು ಒಂದು ಮರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಕಾನೂನಿನಡಿ ಕೆಲಸ ಮಾಡ್ತಾ ಇದ್ದೇವೆ, ಕಳೆದ ತಿಂಗಳಿನದ್ದು ಈ ತಿಂಗಳಿಂದು ಹಣ ನೀಡಬಾರದೆಂದು ಕೋರ್ಟ್ಗೆ ಅರ್ಜಿ ಹಾಕಿದ್ದು ಖಂಡನೀಯ. ಆದ್ರೆ ಇದು ರೆಗ್ಯುಲರ್ ಸ್ಕೀಮ್ ಆಗಿದ್ದು ಎಲ್ಲರಿಗೂ ಹಣ ತಲುಪಿದೆ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ಇಲ್ಲಿ ನೋಡಿ, ಹಣ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಬಂದಿರಬಹುದು. ಒಮ್ಮೆ ಬಾರಿ ಗೃಹಲಕ್ಷ್ಮಿ ಅವರು ಚೆಕ್ ಮಾಡಿಕೊಳ್ಳಿ ಬ್ಯಾಂಕ್ ಅಕೌಂಟ್ ಅನ್ನ. ಇಲ್ಲಿವರೆಗೂ ಸರ್ಕಾರ 28 ಕಂತು ಹಣ ಕೊಟ್ಟಿರೋ ಬಗ್ಗೆ ಅಪ್ಡೇಟ್ ಇದೆ. ಆದ್ರೆ 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ರಿಲೀಸ್ ಆಗಿರೋ ಬಗ್ಗೆ ಅಪ್ಡೇಟ್ ಕೂಡ ಇಲ್ಲ. ಬಾಕಿ ಕಂತು ಹಣ ಜಮೆ ಆಗಿರ್ಬೋದು ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ನೀವು ಗೃಹಲಕ್ಷ್ಮಿಯರಾಗಿದ್ರೆ ಪ್ರತಿಯೊಬ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡ್ಬಿಟ್ಟು ಪ್ರತಿಯೊಬ್ಬ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಇದು ತುಂಬಾ ಸಹಾಯವಾಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈಗ ನೋಡಿ, ಇಲ್ಲಿವರೆಗೂ 56,000 ರೂಪಾಯಿ ಹಣ ಹಾಕಿದ್ದೇವೆ ಅಂತ ಹೇಳಿದ್ರು. ಅಂದ್ರೆ 28 ಕಂತು ಹಣ ಹಾಕಿದ್ದೇವೆ ಅಂತ ಹೇಳಿದ್ರು. ಇದೇ ಒಂದು ಏಪ್ರಿಲ್ ತಿಂಗಳಲ್ಲಿ ಮತ್ತೆ ನಿಮಗೆ 2,000 ರೂಪಾಯಿ ಜಮೆ ಆಗಿದ್ರೆ ನೆಕ್ಸ್ಟ್ ಮತ್ತೆ 2,000 ರೂಪಾಯಿ ಜಮೆ ಆಗ್ಬೋದು. ಮೊನ್ನೆ ಮಾರ್ಚ್ ತಿಂಗಳಲ್ಲೂ ಕೂಡ ನಿಮಗೆ 2,000 ರೂಪಾಯಿ ಜಮೆ ಆಗಿದೆಯಾ, 4,000 ರೂಪಾಯಿ ಜಮೆ ಆಗಿದೆಯಾ? ಒಮ್ಮೆ ಬಾರಿ ನೀವು ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ. ಇನ್ನು NPCI ಮ್ಯಾಪಿಂಗ್ ಅನ್ನ ನೀವು ಮಾಡಿಸಿರಬೇಕು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಈಗ ನೋಡಿ, ಕೆಲವೊಂದು ಗೃಹಲಕ್ಷ್ಮಿಯ ಅಕೌಂಟ್ಗೆ ಈಗ ನೋಡಿ ಒಬ್ರು 2-3 ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರ್ತಾರೆ. SBI, ಕೆನರಾ ಬ್ಯಾಂಕು, HDFC ಬ್ಯಾಂಕ್, ಈ ತರ ಬ್ಯಾಂಕ್ ಅನ್ನ ಹೊಂದಿರ್ತಾರೆ. ಈಗ ನೋಡಿ, ನಿಮ್ದು ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ಗೆ ಆಗಿದೆ ನೋಡಿ, ಆ ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ಹಣ ಬರುತ್ತೆ. DBT ಮೂಲಕ ಹಣ ಹಾಕೋದಂದ್ರೆ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಸರ್ಕಾರ ಹಣ ಹಾಕಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೇಲೆ ಹಣವನ್ನ ಹಾಕ್ತಾರೆ. ಇದಕ್ಕೆ DBT ಟ್ರಾನ್ಸ್ಫರ್ ಅಂತ ಹೇಳ್ತಾರಲ್ಲ. ಹೀಗಾಗಿ ನಿಮ್ದು
ನಿಮ್ದು ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ಗೆ ಆಗಿದೆ, NPCI ಆನ್ ಆಗಿರಬೇಕು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದು NPCI ಮ್ಯಾಪಿಂಗ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆನ್ ಆಗಿರಬೇಕು. ಆ ಅಕೌಂಟ್ಗೆ ಹಣ ಬಂದಿರುತ್ತೆ. ನೋಡಿ, ನೀವು SBI ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರ್ತೀರಾ, ಆಧಾರ್ ಸೀಡಿಂಗ್ ಮಾಡಿರ್ತೀರಾ. ನೀವು ಕೆನರಾ ಬ್ಯಾಂಕ್ ಚೆಕ್ ಮಾಡಿದ್ರೆ ಅದರಲ್ಲಿ ಹಣ ಇರೋದಿಲ್ಲ. ಹೀಗಾಗಿ ನೀವು ಯಾವುದು ಬ್ಯಾಂಕ್ NPCI ಮ್ಯಾಪಿಂಗ್ ಆಗಿದೆ ಆ ಒಂದು ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈಗ ಎರಡನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ ಇದ್ದವರಿಗೆ ವೀಕ್ಷಕರೇ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ APL ಕಾರ್ಡ್ ಇರಲಿ, ಇಬ್ಬರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಒಂದು BPL ಕಾರ್ಡ್ ಮಾನದಂಡಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಮತ್ತೆ ಪರಿಷ್ಕರಣೆ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಿರುವಂತದ್ದು. ಇಲ್ಲಿ ನೋಡಿ ವೀಕ್ಷಕರೇ, ಮೊನ್ನೆ ಕೆಲವು 7 ರಿಂದ 8 ಲಕ್ಷ BPL ಕಾರ್ಡ್ಗಳು ರದ್ದಾಗಿದ್ದಾವೆ. ಅಂದ್ರೆ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ದಾವೆ. 1,20,000 ರೂಪಾಯಿ ಮೇಲೆ ಆದಾಯ ಇದೆ ಅಂತ BPL ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ. ಇನ್ನು ಬ್ಯಾಂಕ್ ನಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿತಾರಲ್ಲ, ಅವ್ರದ್ದು BPL ಕಾರ್ಡ್ ಕೂಡ ರದ್ದಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಸರ್ಕಾರಿ ನೌಕರರು, ಶ್ರೀಮಂತರು BPL ಕಾರ್ಡ್ ಅನ್ನ ಪಡೆದುಕೊಂಡಿದ್ರು. ಅವರೆಲ್ಲರ ಕಾರ್ಡುಗಳನ್ನು ಕೂಡ ಸರ್ಕಾರ ಪತ್ತೆ ಹಚ್ಚಿ APL ಕಾರ್ಡ್ಗೆ ಶಿಫ್ಟ್ ಮಾಡಿದೆ. ಈಗ ನೋಡಿ, 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ಇದನ್ನ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಒಂದು ಕಡೆಗೆ BPL ಕಾರ್ಡು APL ಕಾರ್ಡ್ಗೆ ಈಗ ವರ್ಗಾವಣೆ ಮಾಡಿದಾರಲ್ಲ, ಅದರಲ್ಲಿ ಯಾರಾದ್ರೂ ನಿಮ್ದು ಇನ್ಕಮ್ ಲಿಮಿಟ್ 2.5 ಲಕ್ಷ 3 ಲಕ್ಷ ರೂಪಾಯಿ ಇದೆ ಅಂದ್ರೆ ನೀವು ವಾಪಸ್ ಮತ್ತೆ ಅರ್ಜಿ ಹಾಕಬಹುದು. ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತವಾಗಿ ಆದೇಶ ಬರುತ್ತಲ್ಲ, ಮತ್ತೆ ಅರ್ಜಿ ಹಾಕಿದ್ರೆ ನಿಮಗೆ ಮತ್ತೆ ವಾಪಸ್ BPL ಕಾರ್ಡ್ ಸಿಗುತ್ತೆ. ವಾಪಸ್ BPL ಕಾರ್ಡ್ ಬಂದ್ರೆ ಮತ್ತೆ ನಿಮಗೆ ಇಂದಿರಾ ಕಿಟ್ಟು, ಸರ್ಕಾರದ ಯೋಜನೆಗಳ ಲಾಭ, BPL ಕಾರ್ಡ್ ಇದ್ರೆ ಸರ್ಕಾರದ ಯೋಜನೆಗಳ ಲಾಭ ತುಂಬಾನೇ ಸಿಗುತ್ತೆ. ಹೀಗಾಗಿ ತುಂಬಾ ಜನ BPL ಕಾರ್ಡ್ ಮಾಡಿಸ್ಕೋತಾರೆ. ಹೀಗಾಗಿ ವೀಕ್ಷಕರೇ, ಈಗ ನಿಮ್ದು APL ಕಾರ್ಡ್ ಇದ್ರೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ವಾಪಸ್ ಅದು BPL ಆಗುತ್ತೆ. 3 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಲಿಮಿಟ್ ಅನ್ನ ಏರಿಕೆ ಮಾಡಲಿದ್ದಾರೆ. ಇದು ಒಂದು ಭರ್ಜರಿ ಸುದ್ದಿ ಅಂತ ಹೇಳ್ಬೋದು. ಕೆಲವು APL ಕಾರ್ಡ್ಗಳು ಮತ್ತೆ BPL ವ್ಯಾಪ್ತಿಗೆ ಬರುತ್ತೆ. ಇನ್ನು ವೀಕ್ಷಕರೇ, ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಆಹಾರ ಕಿಟ್. ಇನ್ ಮುಂದೆ ನಿಮಗೆ 10 kg ಅಕ್ಕಿ ಕೊಡಲ್ಲ, 5 kg ಅಕ್ಕಿ ಮಾತ್ರ ಸಿಗುತ್ತೆ. 5 kg ರಾಜ್ಯ ಸರ್ಕಾರದ ಅಕ್ಕಿ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಇಂದಿರಾ ಕಿಟ್, ಈ 4 ವಸ್ತುಗಳನ್ನು ಕೂಡ ಕೊಡ್ತಾರೆ. ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಸದ್ಯಕ್ಕೆ ಹೆಸರು ಕಾಳು ಬದಲಾಗಿ ನಿಮಗೆ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಇಲ್ಲಿ ಮಾಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಯಾವಾಗಲಿಂದ ವಿತರಣೆ ಮಾಡ್ತಾರೆ? ಈ ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಆದ್ರೆ ಇನ್ನೂ ಕೂಡ ವಿತರಣೆ ಆರಂಭವಾಗಿಲ್ಲ. ವಿರೋಧ ಪಕ್ಷದವರು ಕೂಡ ಇದೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವಾಗಲಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀರಾ? ಮಾರ್ಚ್ ತಿಂಗಳು ಆಯಿತು, ಏಪ್ರಿಲ್ ತಿಂಗಳು ಕೂಡ ಪ್ರಾರಂಭವಾಗಿದೆ, 1 ವಾರ ಕೂಡ ಕಳೆದಿದೆ, 2ನೇ ವಾರ ಪ್ರಾರಂಭವಾಗ್ತಾ ಇದೆ, ಇನ್ನೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಿಲ್ಲಲ್ಲ ಅಂತ ವಿರೋಧ ಪಕ್ಷದವರು ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅಧಿಕೃತವಾಗಿ ಅಪ್ಡೇಟ್ ಬಂದಿಲ್ಲ ವೀಕ್ಷಕರೇ, ಯಾವಾಗಲಿಂದ ವಿತರಣೆ ಮಾಡ್ತಾರೆ ಎಂಬುದಕ್ಕೆ. ಮುಂದಿನ ಬರೋ ದಿನಗಳಲ್ಲಿ ಅಂದ್ರೆ ಇನ್ನು 1 ವಾರ 2 ವಾರದಲ್ಲಿ ಇಂದಿರಾ ಕಿಟ್ ವಿತರಣೆ ಅಧಿಕೃತವಾಗಿ ಪ್ರಾರಂಭ ಆಗಬಹುದು ಅಂತಾನು ಕೂಡ ಇಲ್ಲಿ ಒಂದು ನಿರೀಕ್ಷೆ ಇರುವಂತದ್ದು ವೀಕ್ಷಕರೇ. ಬನ್ನಿ ಈಗ ಮೂರನೇ ದೊಡ್ಡ ಸಿಹಿ ಸುದ್ದಿ, ಎಲ್ಲರಿಗೂ ಕೂಡ ಭರ್ಜರಿ ಸುದ್ದಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ 2 ವಾರಗಳ ಕಾಲ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚನೆ ಸಿಕ್ಕಿದೆ. ಹೌದು ವೀಕ್ಷಕರೇ, ಮಧ್ಯಪ್ರಾಚ್ಯದ ಇರಾನ್ ಮೇಲೆ ಅಮೆರಿಕ ವಿಷಕಾರಿ ಬಾಂಬ್ ದಾಳಿ, ನ್ಯೂಕ್ಲಿಯರ್ ಮಾದರಿ ಮಾಡೋದಾಗಿ ಎಚ್ಚರಿಕೆ ನೀಡಿತ್ತು. ಈ ಬಾಂಬ್ ದಾಳಿ ಮಂಗಳವಾರ ರಾತ್ರಿ 8ಕ್ಕೆ ಅಂದ್ರೆ ಭಾರತೀಯ ಕಾಲಮಾನ ಪ್ರಕಾರ ಬೆಳಿಗ್ಗೆ 5:30 ಗಂಟೆಗೆ ನಡೆಸುವುದಾಗಿ ಹೇಳಲಾಗಿತ್ತು. ಇದೀಗ ಪಾಕಿಸ್ತಾನ ಮಧ್ಯಸ್ಥಿಕೆಯಿಂದ ಭಾರಿ ಬಾಂಬ್ ದಾಳಿ ಮಾಡಿ ಪ್ರಸ್ತಾವನೆ ಹಿಂಪಡೆದಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇರಾನ್ ಸಹ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆಸಿದ ಮಾತುಕತೆ ಫಲಭದ್ರವಾಗಿರೋದ್ರಿಂದ 2 ವಾರಗಳ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಡಲಾಗಿದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿರೋ ಪ್ರಕಾರ 2 ವಾರಗಳ ಕಾಲ ಯಾವುದೇ ರೀತಿ ಮಿಲಿಟರಿ ಆಕ್ಷನ್ ಗಳನ್ನ ನಾವು ಇರಾನ್ ದೇಶದ ಮೇಲೆ ತಗೊಳ್ಳಲ್ಲ. ಮುಂದಿನ ಬರೋ ದಿನಗಳಲ್ಲಿ ಎಲ್ಲಾ ಕೂಡ ಸರಿ ಮಾಡ್ತೀವಿ, ಎಲ್ಲಾ ಕೂಡ ಸರಿ ಆಗುತ್ತೆ ಅಂತ ಒಂದು ಭರವಸೆ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯುದ್ಧ ಇಲ್ಲಿಗೆ ಮುಗಿಯುವ ಒಂದು ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಇರಾನ್ ಯುದ್ಧ ಭಾರತಕ್ಕೂ ಕೂಡ ಕಚ್ಚಾ ತೈಲ ಸಮಸ್ಯೆ ಸೇರಿದಂತೆ ಗ್ಯಾಸ್, ಅಡುಗೆ ಅನಿಲ ಸಮಸ್ಯೆ, ಆಟೋ ಗ್ಯಾಸ್ ಸಮಸ್ಯೆ ಸೇರಿದಂತೆ ಎಲ್ಲಾ ತರ ಸಮಸ್ಯೆ ಆಗಿತ್ತು. ಆದ್ರೆ ಈಗ ಈ ಒಂದು ಯುದ್ಧ ಯುಗಾಂತ್ಯ ಕಾಣಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮುಂದಿನ 14 ದಿನಗಳ ನಂತರ ಏನಾಗುತ್ತೆ ಎಂಬುದಕ್ಕೆ ಯಾರೂ ಕೂಡ ಇಲ್ಲಿ ಅಂದಾಜು ಮಾಹಿತಿ ಕೂಡ ಹೇಳೋಕ್ ಬರಲ್ಲ. ಎದಕ್ಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಒಮ್ಮೆ ಒಂಥರ ಟ್ವೀಟ್ ಮಾಡ್ತಾರೆ, ಮತ್ತೊಮ್ಮೆ ಒಂಥರ ಟ್ವೀಟ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಮತ್ತೆ ಏನಾದ್ರೂ ಹೇಳಿಕೆ ಬರುತ್ತಾ, ಮತ್ತೇನಾದ್ರೂ ಘೋಷಣೆ ಮಾಡ್ತಾರ, ಮತ್ತೆ ವಿರುದ್ಧ ತಿರುಗಿ ಬೀಳ್ತಾರ, ಅಥವಾ ಇಲ್ಲಿಗೆ ಯುದ್ಧವನ್ನ ಬಂದ್ ಮಾಡ್ತಾರ, ಯಾರಿಗೂ ಕೂಡ ಗೊತ್ತಿಲ್ಲ ವೀಕ್ಷಕರೇ. ಸದ್ಯಕ್ಕೆ ಅಂತ ಒಂದು ಗುಡ್ ನ್ಯೂಸ್ ನಮ್ಮ ಭಾರತಕ್ಕೆ ಏನಪ್ಪಾ ಅಂದ್ರೆ ಅಡುಗೆ ಅನಿಲ ಸಮಸ್ಯೆ ನಿವಾರಣೆ ಆಗಬಹುದು. ಸ್ಟೇಟ್ ಆಫ್ ಹಾರ್ಮಸ್ ಈಗ ಓಪನ್ ಆಗಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ.
ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗಿದೆ. ಹೌದು, ಮಾರ್ಕೆಟ್ ಅಲ್ಲಿ ಈಗಾಗಲೇ ಕಚ್ಚಾ ತೈಲ ಬೆಲೆ ಭರ್ಜರಿ $20 ಅಷ್ಟು ಇಳಿಕೆ ಕಂಡಿರುವಂತದ್ದು. ಮತ್ತೊಂದು ಕಡೆಗೆ ಕಚ್ಚಾ ತೈಲ ಸಮಸ್ಯೆ ಅಂತೂ ಭಾರತಕ್ಕೆ ಬಂದಿರೋ ಸಮಸ್ಯೆ ಅಡುಗೆ ಅನಿಲದ್ದು. ಈಗ ಸ್ಟೇಟ್ ಆಫ್ ಹಾರ್ಮೋಸ್ ಕೂಡ ಓಪನ್ ಆಗ್ತಾ ಇದೆ, ಮತ್ತೆ ಎಲ್ಲ ಒಂದು ಪರಿಸ್ಥಿತಿ ನಾರ್ಮಲ್ಗೆ ಬರ್ತಾ ಇದೆಯಲ್ಲ, ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ವೀಕ್ಷಕರೇ, ಸಾರಿಗೆ ನೌಕರರು ಮತ್ತೆ ಈಗ ಏಪ್ರಿಲ್ 17ಕ್ಕೆ ಸಭೆ ಮಾಡಲಿದ್ದಾರೆ ಸರ್ಕಾರದ ಜೊತೆಗೆ. ಒಂದು ವೇಳೆ ಸರ್ಕಾರದ ಸಭೆ ವಿಫಲವಾದರೆ ಏಪ್ರಿಲ್ 21ಕ್ಕೆ ಸತ್ಯಾಗ್ರಹವನ್ನ ಮಾಡಲು ತೀರ್ಮಾನ ಮಾಡಿದ್ದಾರಂತೆ. ಸಾರಿಗೆ ನೌಕರರು ಮತ್ತೊಮ್ಮೆ ಈಗ ನಮ್ಮ ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತಮ್ಮ ಬೇಡಿಕೆಗಳನ್ನ ಈಡೇರದೇ ಇದ್ದಲ್ಲಿ ಮತ್ತೆ ಮುಷ್ಕರ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಸಂಘಟನೆಗಳ ಜೊತೆ ಏಪ್ರಿಲ್ 17ಕ್ಕೆ ಮತ್ತೆ ಸಭೆ ಮಾಡಲು ನಿರ್ಧಾರ ಕೂಡ ಇಲ್ಲಿ ಮಾಡಲಾಗಿದೆ. ವೀಕ್ಷಕರೇ, ಶೀಘ್ರವೇ ಸಾರಿಗೆ ನೌಕರರ 26 ತಿಂಗಳ ಹಿಂಬಾಕಿ ಬಿಡುಗಡೆ ಮಾಡಲಾಗುತ್ತದೆ. ಇದರಲ್ಲದೆ 3% ಹಾಗೂ 5% ವೇತನ ಹೆಚ್ಚಳ ಸಂಬಂಧ ಹಾಗೂ ಮುಷ್ಕರದ ವೇಳೆ ಕೈಗೊಳ್ಳಲಾದ ನಿಯಮಗಳ ಬದಲಾವಣೆ ಕುರಿತು ಏಪ್ರಿಲ್ 17ಕ್ಕೆ ನಡೆಯುವ ಸಭೆಯಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಭರವಸೆ ಕೂಡ ನೀಡಿದ್ದಾರೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಆದ್ರೆ ಇಲ್ಲಿ ನೋಡಿ, ಒಂದು ವೇಳೆ ಈ ಒಂದು ಸಭೆ ವಿಫಲವಾಗಿದ್ದಾದಲ್ಲಿ ಮತ್ತೆ ಇಲ್ಲಿ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನ ಮಾಡಲಿದ್ದಾರಂತೆ. ಮತ್ತೆ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಸಾರಿಗೆ ಅಂದ್ರೆ ಯಾರೆಲ್ಲ ಬಸ್ ಹತ್ತಿರ್ತೀರಿ ನೋಡಿ, ಈಗ ನೀವು ಏನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಏಪ್ರಿಲ್ 20, 21, 22 ಈ 3 ದಿನ ನ್ಯೂಸ್ ಚಾನೆಲ್ ಗಳನ್ನ ನೋಡಿ, ನಂತರ ಏನಾದ್ರೂ ಸುದ್ದಿ ಇದ್ರೆ ಬಸ್ ಸಂಚಾರ ಬಂದ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಬಂದ್ರೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈಗ ನೋಡಿ ಮತ್ತೊಂದು ಕೊನೆ ಬ್ರೇಕಿಂಗ್ ನ್ಯೂಸ್. ಬಂಗಾರದ ಮೇಲೆ ಇದ್ದ ಹಾಲ್ಮಾರ್ಕ್ ನಿಯಮ ಒಂದು ಕಡೆಗೆ, ಈಗ HUID ನಿಯಮ ಕೂಡ ಬರ್ತಾ ಇದೆ. ಅಂದ್ರೆ ಪ್ರತಿಯೊಂದು ಆಭರಣ ಬಂಗಾರಕ್ಕೂ ಕೂಡ ಒಂದು HUID ಕೋಡ್ ಅನ್ನ ಹಾಕಬೇಕು ಅಂತ ಇಲ್ಲಿ ಒಂದು ನಿಯಮವನ್ನ ತರ್ತಾ ಇದ್ದಾರಂತೆ. ವೀಕ್ಷಕರೇ, ಈ ಒಂದು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಅಂದ್ರೆ ಚಿನ್ನಾಭರಣಗಳಿಗೆ ದೇಶಾದ್ಯಂತ ವಿಶೇಷ ಗುರುತು ಸಂಖ್ಯೆ ಕಡ್ಡಾಯ ಮಾಡಲಿದ್ದಾರಂತೆ. ಈಗ ನೋಡಿ, ತುಂಬಾ ಜನ ಬಂಗಾರದ ಒಂದು ಆಭರಣ ಖರೀದಿ ಮಾಡ್ತೀರಾ, ಅದ್ರ ಮೇಲೆ ಹಾಲ್ ಮಾರ್ಕ್ ಇರಲ್ಲ, ಅದು ಬಂಗಾರ ಹೌದೋ ಅಲ್ವೋ, ಅದರಲ್ಲಿ ಎಷ್ಟು % ಬಂಗಾರ ಇದೆ, ಎಷ್ಟು % ಮಿಕ್ಸರ್ ಇದೆ, ಬೇರೆ ಮೆಟಲ್ಸ್, ಅದು ನಿಮ್ಗೆ ಗೊತ್ತಾಗಲ್ಲ. ಯಾವಾಗಾದ್ರೂ ಮತ್ತೆ ನೀವು ಕರಗಿಸ್ತೀರಿ ನೋಡಿ, ಗಟ್ಟಿ ಬಂಗಾರ ಆದಾಗ ನಿಮ್ಗೆ ಗೊತ್ತಾಗುತ್ತೆ 100% ಅಲ್ಲಿ 70% ಇದರಲ್ಲಿ ಬಂಗಾರ ಇದೆ, 30% ಮೆಟಲ್ಸ್ ಇದೆ ಅಂತ. ಈ ತರ ಆಗ್ಬಾರ್ದು ಅಂತ ಇಲ್ಲಿ ಗ್ರಾಹಕರ ಸಂರಕ್ಷಣೆ ಪ್ರಮುಖ ಕ್ರಮವಾಗಿ ಶೀಘ್ರವೇ ದೇಶಾದ್ಯಂತ ಭಾರತ ಸರ್ಕಾರ ಹಾಲ್ ಮಾರ್ಕ್ ಅಂತೂ ಕಡ್ಡಾಯ ಮಾಡಿದೆ. ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು ಅಂತ. ಎರಡನೇದಾಗಿ ಹಾಲ್ ಮಾರ್ಕ್ ಜೊತೆಗೆ HUID ಅಂದ್ರೆ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಕೂಡ ನೀವು ಆಭರಣಕ್ಕೆ ಹಾಕಿ ಕೊಡಬೇಕು ಅಂತ ಒಂದು ಹೊಸ ನಿಯಮ ತರ್ತಾ ಇದ್ದಾರಂತೆ. ಈ ಒಂದು ಕೋಡ್ ಅನ್ನ ನಾವು BIS ಆಪ್ ನಲ್ಲಿ ಹಾಕಿದಾಗ ಈ ಬಂಗಾರ ಯಾರು ರೆಡಿ ಮಾಡಿದ್ದಾರೆ, ಯಾರ ಹೆಸರಿಗೆ ಸೇರಿದ್ದು ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ಸಿಗುವಂತೆ ಮಾಡಲಿದ್ದಾರಂತೆ. ಮತ್ತೆ ಇವತ್ತು ಕೂಡ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಏರಿಕೆ ಆಗಿದೆ. ಬಂಗಾರ ಒಂದೇ ದಿನ 4,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 1,54,000 ರೂಪಾಯಿ ಆಗಿದೆ 10 ಗ್ರಾಮ್ದು. ಇನ್ನು ಬೆಳ್ಳಿ 1 kgಗೆ 2,60,000 ರೂಪಾಯಿ ಆಗಿದೆ. 10,000 ರೂಪಾಯಿ ಭರ್ಜರಿ ಏರಿಕೆ ಕಂಡಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.